ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮಾಸ್ಕ್ ಹಾಕಿರುವವನ ಹಿಂದೆ ರಾಜ್ಯ ಸರ್ಕಾರ ಇದೆ. ಅವನಿಗೆ ಮುಸುಕನ್ನ ಹಾಕಿಸಿದ್ದು ರಾಜ್ಯ ಸರ್ಕಾರವೇ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿರುವ ವಾಗ್ದಾಳಿ ಇದು. ಲವ್ ಜಿಹಾದ್ ಮಾದರಿ ಮತಾಂತರ ಜಿಹಾದ್ ಆಗಿದೆ. ಸಿದ್ದರಾಮಯ್ಯ ಪ್ರಗತಿಪರರು ಇದರ ಹಿಂದೆ ಇದ್ದಾರೆ. ಬುರುಡೆ ಕಥೆ ಬಯಲಾದಾಗ ಪ್ರಗತಿಪರರು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದು ಬುರುಡೆ ಗ್ಯಾಂಗ್ ಅಂತ ಬುರುಡೆ ಅನ್ಬೇಡಿ ಅಂದ್ರು, ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ. ಇದು ಲವ್ ಜಿಹಾದ್ ಇದೆಯಲ್ಲ, ಹಿಂದೂ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗಿ ಮದುವೆ ಮಾಡಿ ಆಮೇಲೆ ಕೈ ಬಿಡೋ ಅಂತ ಒಂದು ಸಂಘಟನೆಗಳಿದೆಯಲ್ಲ, ಈ ಭಯೋತ್ಪಾದನಾ ಮುಸ್ಲಿಂ ಗ್ಯಾಂಗ್ ಇದೆಯಲ್ಲ, ಅದೇ ಥರ ಇದೂ ಒಂದು ಮತಾಂತರದ ಗ್ಯಾಂಗ್. ಇದು ಜಿಹಾದ್ ಹೆಂಗೆ ಮಾಡ್ತಾರೋ, ಲವ್ ಜಿಹಾದ್ ಹೆಂಗೆ ಆಗ್ತದೋ ಹಂಗೆ ಮತಾಂತರದ ಜಿಹಾದ್. ಇದು ಎಂಟೈರ್ ಇದು ಜಿಹಾದ್, ಮತಾಂತರ ಜಿಹಾದ್. ಇದರಿಂದ ದೊಡ್ಡ ಗ್ಯಾಂಗ್ ಇದೆ. ಈಗ ಬುರುಡೆ ಮನುಷ್ಯ ಸಿಕ್ಕಾಕೊಂಡಿದ್ದಾನೆ. ಅವ್ರ್ಯಾರು ಅನನ್ಯ ಭಟ್, ಸುಜಾತ ಭಟ್, ಅನನ್ಯ ಇರೋದೇ ಸುಳ್ಳಾಗ್ಬಿಟ್ಟಿದೆ ಈಗ. ಮತ್ತೆ ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ. ಈ ಮಾಸ್ಕ್ ಯಾರು ಹಾಕಿಸ್ತಾರಲ್ಲ, ಮಾಸ್ಕ್ ಹಾಕ್ಸಿರೋರೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಬೆಂಬಲ ಕೊಟ್ಟಿರೋದು ಯಾರು? ಸಿದ್ದರಾಮಯ್ಯನವ್ರ ಗ್ಯಾಂಗು. ಈಗ ಪ್ರಗತಿಪರರು ಅಂತ ಏನು ಹೇಳಿ ಸಿದ್ದರಾಮಯ್ಯನ ಆಫೀಸ್ಗೆ ಹೋಗಿ ಇಲ್ಲಿ 100 ಅತ್ಯಾಚಾರಗಳಾಗಿದೆ ಅಂತ ಹೇಳದಂಥವ್ರು ಇದೇ ಪ್ರಗತಿಪರ ಗ್ಯಾಂಗು. ಈಗ ಅವ್ರು ಯಾರು ಕಾಣೆ ಔಟವ್ರೆ, ಎಲ್ಲ ಒಬ್ಬರು ಇಲ್ಲ, ಪತೆ ಇಲ್ಲ, ಓಡೌಟವ್ರೆಲ್ಲ. ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಈಗ ಸುಮಾರು 2-3 ಕೋಟಿ ಖರ್ಚಾಗಿದೆ. ಯಾರಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಈಗ ಸಾಮಾನ್ಯ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ SIT ಮಾಡ್ತೀರಾ, ಎಲ್ಲ CBI ತನಿಖೆ ಕೊಡ್ತೀರಾ? ನಾವೇ ಅಸೆಂಬ್ಲಿಯಲ್ಲಿ ಬಾಯ್ ಬಡ್ಕೊಂಡ್ರು CBI ತನಿಖೆ ಕೊಡಲ್ಲ, NI ಕೊಡಲ್ಲ, SIT ಮಾಡಲ್ಲ. ಇಲ್ಲಿ ಯಾವನೋ ಒಬ್ಬ ದಾರ್ಯಾಗ ಹೋಗೋನು ಬಂದ್ಬಿಟ್ಟು SIT ಮಾಡಿ ಅಂತ ಹೇಳಿದ್ರೆ SIT ಮಾಡಿದ್ರಿ. ಯಾರು ಚಿತಾವಣಿ ಇದರಿಂದ? ಒಟ್ಟಲ್ಲಿ ಧರ್ಮಸ್ಥಳವನ್ನು ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು. ಧರ್ಮಸ್ಥಳವನ್ನು ಆದಾಯ ಬರ್ತದಲ್ಲ, ಇವಾಗ ತಿರುಪತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ, ಸ್ವಲ್ಪ ಆದಾಯ ಇರೋವಂಥ ದೇವಸ್ಥಾನ ಇದು. ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಬಿಟ್ರೆ ನಾವೇ ಒಬ್ಬರನ್ನ ಅದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಬಿಟ್ಟು ಮಾಡೋಣ ಅನ್ನೋ ಹುನ್ನಾರ ಅಷ್ಟೇ. ಹಿಂದೂ ದೇವಾಲಯಗಳು ಬೇರೆ, ಇವರು ಮುಸಲ್ಮಾನರಿಗೆ ಬೇರೆ ಚರ್ಚ್ಗಳಿಗೆ ಹೋಗಲ್ಲ, ಇವರು ಮುಟ್ಟೋ ಹತ್ರಕ್ಕೆ ಹೋಗಲ್ಲ, ಅದ್ರ ನೆರಳು ಇವ್ರ ಮೇಲೆ ಬೀಳ್ದಂಗೆ ನೋಡ್ಕೊಂತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.